ನಮ್ಮ ಗುಂಡಣ್ಣ ಅಂತೂ ಸ್ವಪ್ನೇ ಮೇಯ್ತಿದ್ದಾನೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ವಿಜಯ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡ್ತಾ ಇರೋವಂಥದ್ದು. ನಮ್ಮ ಅಜ್ಜಿ ನಮಗೋಸ್ಕರ ಸೊಪ್ಪನ್ನ ತೊಗೊಂಬಂದು ಕೊಟ್ಟಿದ್ರು. ನಮ್ಮ ಹಳ್ಳಿ ಕಡೆಗಳಲ್ಲಂತೂ ಸೊಪ್ಪನ್ನು ನಾವು ಆರಾಮಾಗಿ ಈಸಿಯಾಗಿ ತೊಗೊಂಬರ್ಬೋದು. ಎಲ್ಲಿನೂ ₹1 ದುಡ್ಡು ಕೊಡೋ ಹಾಗಿಲ್ಲ. ಈ ಸಲೀಸಾಗಿ ನಮಗೆ ಸೊಪ್ಪು ಸಿಗುತ್ತೆ. ಬಿಸಿಯಾಗಿ ರೊಟ್ಟಿನ ಮಾಡಿಕೊಂಡು ಸೊಪ್ಪಿನ ಪಲ್ಯ ಜೊತೆ ಸ್ವಲ್ಪ ಖಾರದ ಪುಡಿನ ಉದುರಿಸ್ಕೊಂಡು ತಿಂತಾ ಇದ್ದರೆ ಅಬ್ಬಬ್ಬಾ, ಅದ್ರ ಮಜಾ ಏನು ಕೇಳ್ತೀರಾ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸೊಪ್ಪಿನ ಪಲ್ಯ ತುಂಬಾ ಇಷ್ಟ. ಇವತ್ತು ನಾನು ಮಾಡುವಂಥ ಸೊಪ್ಪಿನ ಹೆಸರು ಗೊರ್ಜಿ ಸೊಪ್ಪು ಅಂತ ಹೇಳಿಬಿಟ್ಟು ಕರೀತಾರೆ ನಮ್ಮ ಹಳ್ಳಿ ಕಡೆಗಳಲ್ಲಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಾತ್ರೆನ ಬಿಸಿಯಾಗಿಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆನ ಸಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿಕೊಂಡು ಒಗ್ಗರಣೆ ಕೊಡಬೇಕು. ಸೊ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ನಾನು. ಈ ರೀತಿಗೆ ಫ್ರೈ ಮಾಡಿದ್ಮೇಲೆ ಸೊಪ್ಪನ್ನು ಹಾಕಿ ಮಿಕ್ಸ್ ಕೊಡಬೇಕು. ಅದಕ್ಕೆ ನಾವು ಸ್ವಲ್ಪ ಲೈಟಾಗಿ ಅದನ್ನು ಬಿಸಿ ಇದ್ದಾಗಲೇ ಎಣ್ಣೆಯಲ್ಲಿ ತಿರುಗಿಸ್ಕೊಳ್ಬೇಕು. ಸೊಪ್ಪನ್ನ ಈ ರೀತಿಯಾಗಿ ತಿರುಗಿಸ್ಕೊಳ್ಳೋದ್ರಿಂದ ಸೊಪ್ಪಲ್ಲಿರುವಂಥ ನೀರಿನ ಅಂಶ ಬಿಸಿಗೆ ಬಿಟ್ಕೊಳ್ತಾ ಹೋಗುತ್ತೆ. ಸೊ ಅಂದೇಳಿ ಆ ರೀತಿಯಾಗಿ ನೀರಿನ ಅಂಶ ಬಿಡದಿದ್ದರೆ ನಾವೇ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಬಿಸಿಯಲ್ಲಿ ಅಂದರೆ ಬಿಸಿ ಎಣ್ಣೆಯಲ್ಲಿ ನಾವು ಒಗ್ಗರಣೆ ಕೊಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿದು, ಅದೆಲ್ಲ ನೀಟಾಗಿ ಸೊಪ್ಪಲ್ಲಿ ಆ್ಯಡ್ ಆಗೋ ಥರ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ನಮ್ಮ ಹಳ್ಳಿ ಕಡೆಗಳಲ್ಲಂತೂ ಸಿಕ್ಕಾಪಟ್ಟೆ ಸೊಪ್ಪು ಸಿಗುತ್ತೆ. ನಿಮಗೂ ಸೊಪ್ಪಿನ ಪಲ್ಯ ಇಷ್ಟ ಅಂತ ಅನ್ನೋದಾದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈಗ ತಾನೇ ನಾನು ತಿರುಗಿಸ್ತಾನೆ ಇದ್ದೀನಿ, ಆಗ್ಲಿಂದನೂ ನೀರು ಬಿಡ್ತಾನೆ ಇಲ್ಲ. ಯಾಕಂದರೆ ಫುಲ್ ಡ್ರೈ ಆಗಿದೆ ಸೊಪ್ಪು, ನೀರಿನ ಅಂಶ ಇಲ್ಲ. ಅಂದರೆ ತೊಳೆದಿಟ್ಟು ಬಹಳತ್ತು ಹೊತ್ತಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೇಲ್ಗಡೆ ನಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡೋದ್ರಿಂದ ತಾನೇ ಸೊಪ್ಪು ರುಚಿಯಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದು ಹೆಸರು ಬಿಡುತ್ತೆ. ಹೆಸರು ಬಿಡೋವರೆಗೂ ನಾವು ಅದನ್ನು ತಿರುಗಿಸ್ತಾ ಇರಬೇಕು. ನೋಡಿ, ಈ ರೀತಿಯಾಗಿ ಅದು ತಾನೇ ಸೊಪ್ಪು ಹೆಸರು ಬಿಡುತ್ತೆ. ಸೊ ನಾವು ಸ್ವಲ್ಪನೇ ನೀರು ಹಾಕಿದ್ದು, ಅದು ಅಷ್ಟೇ ನೀರಿಗೆ ಈ ರೀತಿಯಾಗಿ ಹೆಸರು ಬಿಟ್ಕೊಂಡಿರುತ್ತೆ. ಈ ಹೆಸರಲ್ಲೇ ನಾವು ಅದನ್ನು ಸೊಪ್ಪನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು ಪಾತ್ರೆನ ನಾನು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ತೀನಿ. ಅದನ್ನು ಆರಾಮಾಗಿ ಸೊಪ್ಪು ಸಿಗುತ್ತೆ ನಮಗೆ, ಯಾವುದೇ ಟೆನ್ಷನ್ ಇಲ್ಲ. ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಪಾತ್ರೆನ ತೆಗೆದು ನೋಡಿದಾಗ ಈ ರೀತಿಯಾಗಿ ಸೊಪ್ಪು ನೀಟಾಗಿ ಬೆಂದಿದೆ, ಬಾಯ್ಲ್ ಆಗಿದೆ, ತಿನ್ನೋದಕ್ಕೆ ಬರುತ್ತೆ ಇದು. ಇವಾಗ ಇದ್ರ ಜೊತೆಗೆ ಬಿಸಿ ಚಪಾತಿ ಬಿಸಿ ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಏನಿವೆ ಅನ್ನದಲ್ಲೂ ಕೂಡ ನಾವು ಹಾಕ್ಕೊಂಡು ಈ ಸೊಪ್ಪನ್ನು ತಿನ್ಬೋದು. ಫ್ರೆಂಡ್ಸ್, ನನ್ನ ಒಂದು ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ನನ್ನ ಒಂದು ಹೊಸ ಯೂಟ್ಯೂಬ್ ಚಾನಲ್ ಆಗಿದೆ ಇದು, ಪ್ರಿಯಾ ವಿಜಯ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೀತಿಯ ಸಪೋರ್ಟ್ ಇರಲಿ. ನೋಡಿ ಯಾವ ರೀತಿಯಾಗಿ ಸೊಪ್ಪಿನ ಪಲ್ಯನ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.